ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಗ್ರೋ ಅಪ್ಲಿಕೇಶನಲ್ಲಿ ವಾಚ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು, ವಾಚ್ ಲಿಸ್ಟ್ ಅಂದರೆ ಏನು, ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಗ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನೋಡಿ ಎಕ್ಸ್ಪ್ಲೋರ್ ಅಂತ ಇದೆ, ಇಲ್ಲಿ ಸೆಕೆಂಡ್ ಒನ್ ಹೋಲ್ಡಿಂಗ್ಸ್ ಅಂತ ಇದೆ. ನೀವೇನೇ ಟ್ರಾನ್ಸಾಕ್ಷನ್ ಮಾಡಿಲ್ಲ ಗ್ರೋ ಅಪ್ಲಿಕೇಶನಲ್ಲಿ ಅನ್ನೋದಾದರೆ ಈ ಪೊಸಿಷನ್ನು ಆರ್ಡರ್ ಅನ್ನೋ ಆಪ್ಷನ್ ಶೋ ಆಗಲ್ಲ. ಇದ್ರ ಪಕ್ಕನೇ ವಾಚ್ ಲಿಸ್ಟ್ ಅಂತ ಇರುತ್ತೆ. ನೋಡಿ, ಇಲ್ಲಿ ಹೋದರೆ ವಾಚ್ ಲಿಸ್ಟ್ ಅಂತ ಶೋ ಆಗುತ್ತೆ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ವಾಚ್ ಲಿಸ್ಟು, ಟ್ರೇಡಿಂಗ್ ಫ್ರೆಂಡ್ ಮತ್ತು ಬ್ಯಾಂಕ್ ಅಂತ. ನೀವು ಹೊಸ ವಾಚ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಾಚ್ ಲಿಸ್ಟ್ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಿಯರ್ಲಿ ಒಂದು 5,000-6,000 ಕಂಪ್ನಿಗಳು ಲಿಸ್ಟೆಡ್ ಆಗಿದ್ದಾವೆ. ಅಷ್ಟು ಸ್ಟಾಕ್ಗಳಲ್ಲಿ ನಾವು ಇಲ್ಲೋಗಿ ಸರ್ಚ್ ಮಾಡ್ಕೋಬೇಕಾಗುತ್ತೆ. ನಾವೇನು ಮಾಡಬೇಕಪ್ಪ, ವಾಚ್ ಲಿಸ್ಟ್ ಅಂದರೆ ನಮಗೆ ಯಾವ ಸ್ಟಾಕ್ ಮೇಲೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಸ್ಟಾಕ್ಸು ಫ್ಯೂಚರಲ್ಲಿ ನಮಗೆ ರಿಟರ್ನ್ಸ್ ಕೊಡುತ್ತೆ, ಅದನ್ನು ಸಪ್ರೇಟ್ ಕ್ಯಾಟಗರಿ ಮಾಡ್ಕೋಬೇಕು. ಬನ್ನಿ ಮೊದಲು ವಾಚ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ವಾಚ್ ಲಿಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಅಲ್ಲಿ ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಇರುತ್ತೆ. ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ, ನೀವೆಲ್ಲ ಸ್ಟಾಕ್ಸ್ನ ಒಂದೇ ಕಡೆ ಹಾಕ್ಕೊಳ್ಳೋ ಬದಲು, ಇವಾಗ ಕೆಲವೊಂದು ಬ್ಯಾಂಕ್ ಸ್ಟಾಕ್ಸ್ ಇರುತ್ತೆ, ಕೆಲವೊಂದು ಗೌರ್ಮೆಂಟ್ ಸ್ಟಾಕ್ಸ್ ಇರುತ್ತೆ, ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಇರುತ್ತೆ, ಬೇರೆ ಬೇರೆ ಕ್ಯಾಟಗರಿ ಸ್ಟಾಕ್ಸ್ ಇರುತ್ತೆ. ಅದನ್ನೆಲ್ಲ ನೀವು ಒಂದೇ ಕಡೆ ಹಾಕ್ಕೊಂಡ್ರೆ ಯಾವ್ಯಾವ ಸ್ಟಾಕ್ಸ್ ಯಾವ್ಯಾವ ಕಡೆ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ನಿಮ್ಗೆ ಯಾವ್ದು ಬೇಕು ನೋಡಿ, ಇವಾಗ ಬ್ಯಾಂಕ್ ಸ್ಟಾಕ್ಸು ಒಂದೇ ಬೇರೆ ಕಡೆ ಸಪ್ರೇಟಾಗಿ ಮಾಡ್ಕೊಳ್ಳೋದು. ನಾನು ಇದು ಆಲ್ರೆಡಿ ಮಾಡಿರೋದ್ರಿಂದ ಇಲ್ಲಿ ಬ್ಯಾಂಕ್ ಅಂತ ಬರ್ತಿದೆ. ಗೌರ್ಮೆಂಟ್ ಸ್ಟಾಕ್ಸ್ ಇರ್ತವೆ, ಕೆಲವೊಂದು ಗೌರ್ಮೆಂಟ್ ಸ್ಟಾಕ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ರೈಲ್ವೇದು ಇರುತ್ತೆ ನೋಡಿ, ಗೌರ್ಮೆಂಟ್ ಸ್ಟಾಕ್ಸ್ ಅಂದರೆ ರೈಲ್ವೇದು ಇರುತ್ತೆ. ರೈಲ್ವೇದು ಯಾವ್ಯಾವ ಸ್ಟಾಕ್ಸ್ ಅಂತ ಇರುತ್ತೆ, ಅದನ್ನು ಬೇಕಾದರೆ ನೀವು ರೈಲ್ವೇದೆಲ್ಲ ಎಷ್ಟೊಂದು ಇರುತ್ತೆ. ರೋಡ್ ಕನ್ಸ್ಟ್ರಕ್ಟ್ ಮಾಡೋ ಕಂಪ್ನಿಗಳಿರುತ್ತೆ, ಸರಿನಾ, ಮತ್ತು ಏರ್ಪೋರ್ಟ್ ಕಂಪ್ನಿಗಳಿರುತ್ತೆ. ಇಂಥ ಸ್ಟಾಕ್ಸ್ಗಳನ್ನ ನೀವು ಸಪ್ರೇಟಾಗಿ ಕ್ರಿಯೇಟ್ ಮಾಡಿ. ನೋಡಿ, ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟರೆ ಗೌರ್ಮೆಂಟ್ ಸ್ಟಾಕ್ಸ್ ಅಂತ ಕ್ರಿಯೇಟ್ ಮಾಡುತ್ತೆ. ನಾವಿಲ್ಲಿ ಸರ್ಚ್ ಮಾಡಿ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ನಾನು ಬ್ಯಾಂಕ್ ಅಂತ ಕೊಟ್ಟಿದ್ದೀನಿ, ಬ್ಯಾಂಕಲ್ಲಿರುತ್ತೆ. ಗೌರ್ಮೆಂಟ್ ಸ್ಟಾಕ್ಸ್ ಅಂತ ಇಲ್ಲಿದೆ. ಮೊದಲು ಗೌರ್ಮೆಂಟ್ ಸ್ಟಾಕ್, ಇವಾಗ ರೈಲ್ವೆಗೆ ಸಂಬಂಧಿಸಿದಂತೆ ನೀವು ಬೇಕಾದ್ರೆ ಯಾವುದಿರುತ್ತೆ ಮೊದಲೇ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇದೆ, ಮತ್ತು ಇದು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತ ಇದೆ. ಇವೆಲ್ಲ ಗೌರ್ಮೆಂಟ್ ಸ್ಟಾಕ್ಗಳು. ನಿಮಗೆ ಮಿನಿಮಮ್ ಒಂದು 10ರಿಂದ 15, ಅಷ್ಟು ಬೇಡ, ಒಂದು 5 ಮಾಡಿಕೊಂಡ್ರೂ ಸಾಕು. ಒಂದು 5 ಮಾಡಿಕೊಂಡ್ರು ನೀವು ಇದರಲ್ಲಿ ಆರಾಮಾಗಿ ಅದನ್ನು ನೀವು ವೆರಿಫೈ ಮಾಡ್ಕೋಬೋದು. ಸರಿ, ನಾನು ನೋಡಿ ಇಲ್ಲಿ ಗೌರ್ಮೆಂಟ್ ಸ್ಟಾಕ್ಸ್ ಅಂತ 2 ಕ್ರಿಯೇಟ್ ಆಗಿರುತ್ತೆ. ನಿಮಗೆ ಈ ಗೌರ್ಮೆಂಟ್ ಸ್ಟಾಕ್ಸ್ ಅಂತ ಇರೋದನ್ನ ಇನ್ನು ಬೇರೆ ಹೆಸರು ಕೊಟ್ಕೋಬೇಕು ಅಂದರೆ ಇಲ್ಲಿ ಎಡಿಟ್ ವಾಚ್ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಬೇಕಾದರೆ ಎಡಿಟ್ ಮಾಡ್ಕೋಬೋದು ವಾಚ್ ಲಿಸ್ಟ್ನ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಆ ನೇಮ್ನ ಬೇಕಾದರೆ ಬೇರೆ ಚೇಂಜ್ ಮಾಡ್ಕೋಬೇಕು. ಇಲ್ಲ ಯಾವುದಾದ್ರೂ ಇದರಲ್ಲಿ ಸ್ಟಾಕ್ಸ್ ಬೇಡ ನಮಗೆ ಅಂದರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ತೆಗಿಬೋದು. ಮತ್ತು ಯಾವುದು ಈ ವಾಚ್ ಲಿಸ್ಟಿನ ಗ್ರೂಪೇ ನಮಗೆ ಬೇಡ ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೋಬೋದು. ಸರಿ, ನಾನು ನಿಮಗೆ ವಾಚ್ ಲಿಸ್ಟ್ ಅಂದರೆ ಏನಂತ ಗೊತ್ತಾಯಿತು. ನೋಡಿ, ವಾಚ್ ಲಿಸ್ಟ್ನ ಹೀಗೆ ಕ್ರಿಯೇಟ್ ಮಾಡೋದು. ನಾನು ಏನಪ್ಪ ಪ್ರಿಫರ್ ಮಾಡ್ತೀನಿ ಅಂದರೆ, ಒಂದು 2-3 ಸೆಕ್ಟರ್ ಡಿವೈಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 5 ಸ್ಟಾಕ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಬ್ಯಾಂಕ್ ಅಂತ ಇರುತ್ತೆ, ಇಲ್ಲಿ ಹೋಗಿ ನೋಡಿ, ಇಲ್ಲಿ ಬ್ಯಾಂಕ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ಇಂಟ್ರಾಡೇ ಎಲ್ಲ ಮಾಡೋದ್ರಿಂದ ನಮಗೆ ಜಾಸ್ತಿ ಯೂಸ್ ಆಗುತ್ತೆ ಇದನ್ನು ಸರ್ಚ್ ಮಾಡೋದ್ರಿಂದ. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಯಾವ ಸ್ಟಾಕು ಮುಂದೆ ಬೆಳೆಯುತ್ತೆ ಅನ್ನೋದನ್ನು ನೋಡಬೇಕು. ಇವಾಗ ಆಲ್ರೆಡಿ ಮೇಲ್ಗಡೆ ಹೋಗ್ತಾ ಇರೋ ಸ್ಟಾಕಲ್ಲಿ ನೀವು ಬೈ ಮಾಡಿದ್ರೆ ಅದರಲ್ಲಿ ನಿಮಗೆ ಬೇಗ ರಿಟರ್ನ್ ಜಾಸ್ತಿ ಸಿಗಲ್ಲ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಒಂದು ಸತಿಗೆ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಅವಾಗ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ನಿಮಗೆ ಗೊತ್ತಾದರೆ ಅದನ್ನು ನೀವು ಸರ್ಚ್ ಮಾಡಿ ಆ ಸ್ಟಾಕ್ನ ತೊಗೋಬೋದು. ಮತ್ತು ಏನಾದರೂ ಒಂದು ಒಳ್ಳೆ ನ್ಯೂಸ್ ಬಂದರೆ ಅದನ್ನು ಬೇಕಾದರೂ ತೊಗೋಬೋದು ನೀವು. ನೋಡಿ, ನಾನು 10 ಬ್ಯಾಂಕ್ಗಳನ್ನ ನೋಡಿದ್ದೀನಿ ಇವತ್ತು. ಇಂಡಸ್ಇಂಡ್ ಬ್ಯಾಂಕು ರಿಟರ್ನ್ಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿ, ಇವತ್ತು 5% ಕೆಳಗಡೆ ಬಿದ್ದೋಗಿದೆ. ತೋರಿಸ್ತೀನಿ ನೋಡಿ, ನಿಯರ್ಲಿ 5% ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಿದ್ದೋಗಿದೆ. ಇನ್ನೂ ಒಂದು ಸ್ವಲ್ಪ ಡಿಪ್ ಆದರೆ ನಾನು ಇದರಲ್ಲಿ ಬೇಕಾದರೆ ಇನ್ವೆಸ್ಟ್ ಮಾಡ್ಬೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ. ನನಗೆ ಈ ಥರ ಸ್ಟಾಕ್ನ ನಾನು ಸಪ್ರೇಟ್ ಮಾಡಿಕೊಂಡ್ರೆ ನಾವು ಕ್ಲೀನಾಗಿ ನಮಗೆ ಅರ್ಥ ಆಗುತ್ತೆ ಯಾವ ಸ್ಟಾಕ್ ಎಲ್ಲೆಲ್ಲಿದೆ ಅಂತ. ಮತ್ತು ನೋಡಿ, ಇಲ್ಲಿ ನಾವು ಇದನ್ನು ಮಾಡಿಫಿಕೇಷನ್ ಬೇಕಾದರೂ ಮಾಡ್ಬೋದು. ಇಲ್ಲಿ ಸಾರ್ಟ್ ಅಂತ ಇದೆ, ಮತ್ತು ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಏನೆಲ್ಲ ತೋರಿಸುತ್ತೆ ಅಂತ. ನೋಡಿ, ಇಲ್ಲಿ ಆಲ್ರೆಡಿ ಇವಾಗ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ಇಲ್ಲಿ ಶೋ ಆಗ್ತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ 52 ವಾರಗಳ ಹಿಂದೆ ಎಷ್ಟಿತ್ತು ಅನ್ನೋದನ್ನು ಶೋ ಆಗುತ್ತೆ. ಮತ್ತು 52 ವಾರದಲ್ಲಿ ಎಷ್ಟು ಲೋ ಹೋಗಿತ್ತು ಅಂತ, ಇದು 52 ವೀಕ್ಸ್ ಲೋ ಅಂತ, ಇದು ಮಾರ್ಕೆಟ್ ಪ್ರೈಸ್ ಇವತ್ತು ಎಷ್ಟಿದೆ ಅಂತ, 52 ವಾರದೊಳಗಡೆ ಇದೆ ಎಷ್ಟೋಗಿದೆ ಅಂತ. ಮತ್ತು ಸಾರ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇವಾಗ ಕರೆಂಟ್ ಪ್ರೈಸ್ ಎಷ್ಟಿದೆ, ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಡೇ ಚೇಂಜ್ ಅಂತ, ಅದು ಪರ್ಸೆಂಟೇಜ್ ಯಾವ್ಯಾವ ದಿನ ಎಷ್ಟೆಷ್ಟಿದೆ ಅಂತ ಬೇಕಾದ್ರೆ ನಾವು ಇದನ್ನು ಚೆಕ್ ಮಾಡ್ಕೋಬೇಕು. ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದೇ ಅದಕ್ಕೋಸ್ಕರ. ನಾವು ಎಲ್ಲ ಸ್ಟಾಕ್ಸ್ನ ನೋಡೋಕ್ಕಾಗಲ್ಲ. ಇವಾಗ ನೀವು ಬೆಳಿಗ್ಗೆ ಯಾವ ಸ್ಟಾಕಲ್ಲಿ ಯಾವ ಸ್ಟಾಕು ನೋಡ್ತೀರಾ ಅಂತಲೇ ನಿಮಗೆ ಗೊತ್ತಾಗಲ್ಲ. ಇವಾಗ ನೋಡ್ತಾ ಇರ್ತೀರ ನೋಡಿ, ಇವಾಗ SBI ಇದನ್ನು ಸ್ಟಾಕ್ ನಾನು ವಾಚ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ದಿನ ನೋಡ್ತಾ ಇದ್ದರೆ ಯಾವಾಗ ಪರ್ಚೇಸ್ ಮಾಡಬೇಕು, ಎಲ್ಲಿ ಬೀಳ್ತಿದೆ ಹೋಗ್ತಿದೆ, ಏನು ಬ್ರೇಕ್ಔಟ್ ಆಗುತ್ತಾ ಬ್ರೇಕ್ ಡೌನ್ ಆಗುತ್ತಾ, ಯಾವಾಗ ನಾನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಇದು ಯೂಸ್ ವಾಚ್ ಲಿಸ್ಟು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ. ನೀವು ತುಂಬ ಇದು ಮಾಡ್ಕೊಬೇಡಿ. ವಾಚ್ ಲಿಸ್ಟಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಹಾಕ್ಕೊಳ್ಳೋದು, ಒಂದು 5 ಸ್ಟಾಕ್ಸ್ನ ಹಾಕ್ಕೊಂಡು, ಅದು 15-20 ಸ್ಟಾಕ್ಸ್ನ ಹಾಕ್ಕೊಂಡು 15-20 ಸ್ಟಾಕ್ಸ್ನ ನೀವು ದಿನ ಚೆಕ್ ಮಾಡ್ತಾಯಿರಿ. ನಿಮಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇರುತ್ತೆ. ಮತ್ತು ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಪ್ಲೀಸ್ F&O ಮತ್ತು ಇಂಟ್ರಾಡೇ ಸ್ಟಾರ್ಟಿಂಗೇ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡೋಕ್ಕೆ ಹೋಗಬೇಡಿ.
ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಇನ್ವೆಸ್ಟ್ ಮಾಡಬೇಕಾದ್ರೆ ಆದಷ್ಟು ಈ ಥರ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾವಲ್ಲ, SBI, ಟಾಟಾ, LIC ಇಂಥ ದೊಡ್ಡ ದೊಡ್ಡ ಕಂಪ್ನಿಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಅದರಲ್ಲಿ ಲಾಂಗ್ ಟರ್ಮಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ಸರಿ, ನಾವು ವಾಚ್ ಲಿಸ್ಟ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.